ಈ ದೇವಸ್ಥಾನಕ್ಕೆ ಹೋದರೆ ಭೂಮಿಯ ವಿಚಾರದಲ್ಲಿ ಸೋಲೇ ಇಲ್ಲ ಎನ್ನುವಂಥದ್ದು. ಭೂಮಿ ಬೇಕೆನ್ನುವಂಥವರು, ಭೂಮಿ ಕೊಳ್ಳುವವರು ಮತ್ತು ಮಾರುವವರು. ಖುಷಿ ಪಡುವಂಥದ್ದು ನೀವು ಮಾಡಿದಾಗ ಏನಾಗುತ್ತೆ, ಭಗವಂತ ನಿಮ್ಮಲ್ಲಿ ಆಗಲೇ ಪ್ರೆಸೆಂಟಲ್ಲಿ ಇದ್ದಾನೆ ಅಂತ. ವರಾಹ ಸ್ವಾಮಿ ನಮಗೆ ಸಹಾಯ ಮಾಡ್ತಾನೆ ಎನ್ನುವಂಥದ್ದು ಗೊತ್ತಾಯಿತು. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅನೇಕ ಜನಗಳಿಗೆ ಗೊಂದಲಗಳು ಇರುವಂಥದ್ದು ಸಹಜ. ಗೊಂದಲಗಳು ಎಂದಾಕ್ಷಣ ಯಾವ ರೀತಿ ಬೇಕಾದರೂ ಇರಬಹುದು, ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು, ಪ್ರಾಕೃತಿಕವಾಗಿ ಆಗಿರಬಹುದು. ಇಂದಿನ ಈ ಸಂಚಿಕೆಯಲ್ಲಿ ನಿಮಗಾಗಿ ಹೇಳುವಂಥ ನನ್ನ ಜೀವನದಲ್ಲಿ ನಡೆದಂಥ ಒಂದು ಅದ್ಭುತವಾದಂಥ ಘಟನೆ. ಈ ದೇವಸ್ಥಾನಕ್ಕೆ ಹೋದರೆ ಭೂಮಿಯ ವಿಚಾರದಲ್ಲಿ ಸೋಲೇ ಇಲ್ಲ ಎನ್ನುವಂಥದ್ದು. ಯಾವುದು ಆ ದೇವಸ್ಥಾನ ಅಂತೀರ? ಮಂಡ್ಯ ಜಿಲ್ಲೆಯಲ್ಲಿ ಬರುವಂತಹ, ಪಾಂಡವಪುರ ತಾಲೂಕಲ್ಲಿ ಬರುವಂತಹ ಕಲ್ಲಳ್ಳಿ ಗ್ರಾಮದಲ್ಲಿ ಬರುವಂತಹ ಶ್ರೀ ಲಕ್ಷ್ಮೀ ಭೂವರಾಹಸ್ವಾಮಿಯ ದೇವಸ್ಥಾನ. ಇಷ್ಟು ಹೇಳಿದ ತಕ್ಷಣ ಕೆಲವರಿಗೆ ಗೊತ್ತಾಗ್ಬಿಡುತ್ತೆ, ಕೆಲವರಿಗೆ ಗೊತ್ತಾಗದೇ ಇರಬಹುದು, ತೊಂದರೆ ಇಲ್ಲ. ಇಲ್ಲಿ ಏನಾಯ್ತಪ್ಪ ನನ್ನ ಜೀವನದಲ್ಲಿ ಅಂತಂದರೆ, ನನ್ನದೊಂದು 2 ಪ್ರಾಪರ್ಟಿ ಇತ್ತು. ಅದನ್ನು ಮಾರಬೇಕಾದ್ರೂ ಕೂಡ ಇದೇ ರೀತಿ ಭೂವರಾಹ ಸ್ವಾಮಿಗೆ ಸಂಕಲ್ಪ ಮಾಡಿ ತಾಯಿತು. ಅದು ಇಮಿಡಿಯೇಟಾಗಿ ಸೇಲ್ ಆಯಿತು. ಇದು ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಾಯಿತು. ಈಗ ನಾನು ಆ ಬಂದಂಥ ಹಣವನ್ನು ಮತ್ತು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ವ ಅಂಥೇಳಿ ನಾನು ಒಂದು ಪ್ರಾಪರ್ಟಿ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ. ಹೆಚ್ಚು ಕಮ್ಮಿ ಅಂತಂದರೆ ಯುಗಾದಿಯಿಂದ ನನಗೆ ಸಟ್ಟೆ ಆಗಲಿಲ್ಲ. 2.5 ತಿಂಗಳು ಹುಡುಕ್ತಾ ಇದ್ದೆ, ಜಮೀನಿಗಾಗಿ ಹುಡುಕಿದೆ, ಬೆಂಗಳೂರು ಸೈಟಿಗಾಗಿ ಹುಡುಕಿದೆ, ಸಿಕ್ಕಲೇ ಇಲ್ಲ, ಎಲ್ಲಿಯೂ ಸಿಕ್ಕಲಿಲ್ಲ. ಸಿಕ್ಕರೂ ಕೂಡ ನಮ್ಮ ಬಜೆಟಿಗೆ ಹೊಂದಾಣಿಕೆ ಆಗ್ತಾನೂ ಇರಲಿಲ್ಲ. ಆದರೂ ಕೂಡ ಪೇಪರ್ ಸರಿ ಇಲ್ಲದೇ ಇರುವಂಥದ್ದು. ಕೆಲವರು ಮೀಡಿಯೇಟರ್ಸ್ ಇರ್ತಾರೆ, ಅವರು ಅಗ್ರಿಮೆಂಟ್ ಹಾಕ್ಕೊಂಡು ಒಂದಕ್ಕೆ ಹಾಕ್ಕೊಂಡು 10ರಷ್ಟು ಜಾಸ್ತಿ ರೇಟ್ ಹೇಳ್ತಾ ಇರ್ತಾರೆ. ಅವೆಲ್ಲ ಕನ್ಫ್ಯೂಷನ್ಸು, ತುಂಬ ಕನ್ಫ್ಯೂಷನ್ಸ್ ಆಗ್ತಾಯಿತ್ತು. 2.5 ತಿಂಗಳಾಯಿತು, ಏನು ಸಿಗ್ತಾ ಇಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ಒಂದು ಸಂಶಯ ಎನ್ನುವಂಥ ಬೀಜ ಬಂತು. ಸಂಶಯ ಬೀಜಕ್ಕೆ ನಾವು ಆಧ್ಯಾತ್ಮ ವಿಚಾರದಲ್ಲಿ ಇರುವುದರಿಂದ, ಯೋಗ ಗುರುಗಳು ಆಗಿರುವುದರಿಂದ ನಮಗೆ ಬೇಗನೆ ತಟ್ಟನೆ ಹೊಡೆಯಿತು. ಆದರೆ ಲೇಟಾಗಿ ಹೊಡೀತು ಅಂತ ಹೇಳ್ಬೋದು. ಆದರೂ ಕೂಡ ಪರವಾಗಿಲ್ಲ, ಗೊತ್ತಾಯ್ತಲ್ಲ ಎನ್ನುವಂಥ ಖುಷಿ ಬಂತು. ನಾವು ವರಾಹಸ್ವಾಮಿನ ನಂಬಿರುವಂತಹ ವರಾಹಸ್ವಾಮಿನ ನಾವು ಬಿಟ್ಟು ಮಾಡ್ತಾಯಿದ್ವೇನೋ, ಅವರ ಮಾರ್ಗದರ್ಶನ ಇಲ್ಲದೇ ಮಾಡ್ತಾಯಿದ್ವೇನೋ ಅನ್ನುವಂಥದ್ದು ನಮಗೆ ತಪ್ಪು ಮಾಡ್ತಾಯಿದ್ವೇನೋ, ಅವ್ರನ್ನ ಬಿಟ್ಟು ನಾನು ವ್ಯವಹಾರ ಮಾಡ್ತಾಯಿದ್ದೇನೇನೋ ಎನ್ನುವಂಥ. ಅಂತಂದರೆ ವರಾಹಸ್ವಾಮಿ ಅಂದರೆ ನಿಮ್ಮನ್ನು ನೀವು ನಂಬಿ ನೀವು ಮಾಡ್ತಾ ಇಲ್ಲ ಎನ್ನುವಂಥದ್ದು ನನಗೆ ಗೊತ್ತಾಯಿತು. ಯಾರೇ ಆಗಲಿ, ಭೂಮಿ ಬೇಕೆನ್ನುವಂಥವರು, ಭೂಮಿ ಕೊಳ್ಳುವವರು ಮತ್ತು ಮಾರುವವರು. ಸಂಕಲ್ಪ ಮಾಡುವಂಥ ದಿನ ಯಾವುದು ಅಂತಂದರೆ ವಿಶೇಷವಾಗಿರುವಂಥ ಗುರುವಾರ. ನಾನು 21ನೇ ತಾರೀಕು, ಮೇ 21ನೇ ತಾರೀಕು ಗುರುವಾರದಂದು ನಾನು ಬೆಳಗಿನ ಜಾವ ಎದ್ದು ಸ್ನಾನಾದಿಗಳನ್ನು, ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ನಾನು ವರಾಹಸ್ವಾಮಿ ಚಿತ್ರಪುಟದ ಮುಂಭಾಗದಲ್ಲಿ ಕೂತು ಸಂಕಲ್ಪವನ್ನು ಮಾಡಿದೆ. ಭಗವಂತ, ಎಲ್ಲವೂ ಕೂಡ ನನಗೆ ಸುರಕ್ಷಿತವಾಗಿ, ನನ್ನ ಬಜೆಟಿಗೆ ಅನುಗುಣವಾಗಿ ನನಗೆ ಉತ್ತಮವಾದಂಥ ಸೈಟ್ ಕೊಟ್ಟಿದೆಯಾ, ನಿನಗೆ ಅನಂತ ನಮನಗಳು ಅಂಥೇಳಿ ಸಂಕಲ್ಪ ಮಾಡಿದೆ. ಮಾಡಿದ ಮಾರನೇ ದಿನವೇ ಶುಕ್ರವಾರ ನನಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂತು. ಅದನ್ನು ನೋಡಿದೆ, ಅದು ಇಷ್ಟ ಆಯಿತು. ಆ ಜಾಗಕ್ಕೆ ಶನಿವಾರದಂದು ಭೇಟಿ ಕೊಟ್ಟೆ. ಆ ಜಾಗ ನಮಗೆ ಇಷ್ಟ ಆಯಿತು. ಆ ನಂತರ ಭಾನುವಾರ ದಿನ ನಾವು ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ್ವಿ. ಭಾನುವಾರ ದಿನ ಅದೇ ರೀತಿ ಮಾತುಕತೆಗೆ ಹೋದ್ವಿ. ಅಂದಿನ ದಿನ
ಅದು ಪ್ರಾಪರ್ಟಿಗೆ ಮಾಲೀಕರು ಬಂದಿರಲಿಲ್ಲ, ಬೇರೆ ವ್ಯಕ್ತಿಗಳು ಬಂದಿದ್ದರು, ಅದು ಕೂಡ ಆಗಲಿಲ್ಲ. ಇನ್ನೊಬ್ಬರು ಅದೇ ಜಾಗದಲ್ಲಿ ಶನಿವಾರದಿಂದ ಹೇಳಿದರು, ನೀವು ಪ್ರಾಪರ್ಟಿ ಅದಾಗಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ನಾನು ಕೊಡಿಸ್ತೀನಿ, ನಮ್ಮದೇ ಇದ್ದಾವೆ ಅಂತ ಹೇಳಿದರು. ಆನಂತರ ಇಮಿಡಿಯೇಟಾಗಿ ಅವ್ರಿಗೆ ಕರೆ ಮಾಡಿದೆ, ಸೋಮವಾರ ಬನ್ನಿ ಅಂತಂದರು. ಸೋಮವಾರ ಹೋದ ತಕ್ಷಣವೇ ಅವರಿಗೆ ನಮಗೆ ವ್ಯವಹಾರ ಕುದುರಿತು. ಅಲ್ಲಿಗೆ ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟು ಲೀಗಲ್ ಆಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ನಾವು ಪರಿಶೀಲನೆ ಮಾಡೋದಕ್ಕೆ ಮುಂದಾದ್ವಿ. ಪರಿಶೀಲನೆ ಆದ ನಂತರ ಒಂದು ದಿನಾಂಕವನ್ನು ಗುರುತು ಮಾಡಿದೆ. ಯಾವತ್ತು ಜೂನ್ 11ನೇ ತಾರೀಕಿನಂದು ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತೇಳಿ ನಾವು ಅವರಿಗೆ ಹೇಳಿದ್ವಿ. ಆಯಿತು ಅಂತ ಹೇಳಿದರು. ಅದೇ ರೀತಿ ನಾವು ಜೂನ್ 11ನೇ ತಾರೀಕು ರಿಜಿಸ್ಟರ್ ಆಯಿತು. ಎಲ್ಲ ಕೂಡ ಸುರಕ್ಷಿತವಾಗಿ ನಡೆಯಿತು. ಈ ಕಾಲ ನೋಡಿ ಹೇಗಿದೆ, ನೀವು ಯಾವುದೇ ಪ್ರಾಪರ್ಟಿ ತೊಗೋಬೇಕಾದ್ರೂ ಆಯಿತು, ಮಾರಬೇಕಾದ್ರೂ ಆಯಿತು. ಈಗ ಮಾರುವಂಥದ್ದು ಈಗಾಗಲೇ ಮಾರಿದ್ದೀವಿ. ಯಾವ ಬಜೆಟಿಗೆ, ನಿಮ್ಮ ಬಜೆಟ್ ಎಷ್ಟಿದೆ ಅಷ್ಟಕ್ಕೆ ಮಾರಿದ್ದೀರಿ ಎನ್ನುವಂಥದ್ದು ಖುಷಿ ಪಡಬೇಕು. ಖುಷಿ ಪಡುವಂಥದ್ದು ನೀವು ಮಾಡಿದಾಗ ಏನಾಗುತ್ತೆ, ಭಗವಂತ ನಿಮ್ಮಲ್ಲಿ ಆಗಲೇ ಪ್ರೆಸೆಂಟಲ್ಲಿ ಇದ್ದಾನೆ ಅಂತ. ಕೆಲವ್ರು ಏನು ಮಾಡ್ತಾರೆ, ನನಗೆ ಈ ಪ್ರಾಪರ್ಟಿ ಆಗ್ತಾಯಿಲ್ಲ, ತೊಗೊಳಕ್ಕಾಗ್ತಾಯಿಲ್ಲ, ತೊಗೊಳ್ಳುವಂಥ ಶಕ್ತಿ ಕೊಡುವಂಥ. ತೊಗೊಂಡಿದ್ದೀನಿ ಅಂತ ಹೇಳಬೇಕು, ಮಾರಿದ್ದೀನಿ ಅಂತ ಹೇಳಬೇಕು, ಅದು ಆಗುತ್ತೆ. ನನ್ನ ಜೀವನದಲ್ಲಿ ನಡೆದಂಥ ಒಂದು ಚಿಕ್ಕದಾಗಿ ನಡೆದಂಥ ಈ ಘಟನೆಯಿಂದ ನಿಮಗೆ ಗೊತ್ತಾಗಿರಬಹುದು ನಾವು ಯಾವ ರೀತಿ ಸಂಕಲ್ಪ ಮಾಡಬೇಕು ಅನ್ನುವಂಥದ್ದು. ನಮಗೆ ಹೇಳದೇ ಕೇಳದೆ, ನಮಗೆ ಗೊತ್ತಿಲ್ಲದೇ ರೀತಿಯಲ್ಲಿ ನಮಗೆ ಭೂಮಿಯ ವಿಚಾರದಲ್ಲಿ ವರಾಹಸ್ವಾಮಿ ನಮಗೆ ಸಹಾಯ ಮಾಡ್ತಾನೆ ಎನ್ನುವಂಥದ್ದು ಗೊತ್ತಾಯಿತು. ನೋಡಿ, ನಾನು ಸಂಕಲ್ಪ ಮಾಡಿದ್ದಂಥ ದಿನ ಗುರುವಾರನೇ ಆಗಿತ್ತು. ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಕೂಡ ಗುರುವಾರವೇ. ಒಂದಕ್ಕೊಂದು ಕೋಆರ್ಡಿನೇಷನ್ ಇರುತ್ತೆ ಇಲ್ಲಿ. ಈಗ ಇಂಥ ವಿಚಾರದಲ್ಲಿ ಯಾರಾದರೂ ಸಫರ್ ಮಾಡ್ತಾಯಿದ್ರೆ, ಭೂಮಿ ಕೊಳ್ಳುವುದಾಗಿರ್ಬೋದು, ಮಾರುವುದು ಕೂಡ ಆಗಿರಬಹುದು, ಈ ರೀತಿ ಸಂಕಲ್ಪ ಮಾಡಿ ಗುರುವಾರದೊಂದು ಬೆಳಗಿನ ಜಾವ ಬೇಗ ಎದ್ದು ನಿಮ್ಮ ಮನೆಯಲ್ಲಿ ವರಾಹಸ್ವಾಮಿ ಫೋಟೋ ಇರಲಿ ಇಲ್ಲದೇ ಇರಲಿ ಸಂಕಲ್ಪ ಮಾಡಿ. ಜಸ್ಟ್ ನಾನು ಹೇಳಿದ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಈ ಪೀರಿಯಡ್ ಎಷ್ಟು ದಿನ ಅಂತಾರೆ, 15 ದಿನಗಳ ಒಳಗಾಗಿ ಆಗುತ್ತೆ. ನೋಡಿ, ನಾನು ಮಾಡಿದ್ದೇ ಗುರುವಾರ, ಶುಕ್ರವಾರವೇ ನನಗೆ ದಾರಿ ತೋರಿಸ್ತು. ನೋಡಿ, ನಾನು ಜಸ್ಟ್ ಮಾತುಕತೆ ಮುಗಿದ ಲೆಕ್ಕ ನೋಡಿದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5 ದಿನದೊಳಗಡೆ ನನಗೆ ಕನ್ಫರ್ಮ್ ಆಗೋಯ್ತು ಅಲ್ವೇ. ನೀವು ಕೂಡ ಈ ರೀತಿ ಮಾಡಿ. ಆನಂತರ ನೀವು ಪ್ರಾಪರ್ಟಿ ಎಲ್ಲ ರಿಜಿಸ್ಟರ್ ಆಯಿತು, ನೀವು ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿರೋದು ಕೂಡ ಆಗಿದ್ರು ಕೂಡ ಆನಂತರ 1 ತಿಂಗಳ ಒಳಗಾಗಿ ನಿಮಗೆ ಭೂಮಿ ವಿಚಾರದಲ್ಲಿ ಗೊಂದಲಗಳು ಪರಿಹಾರ ಆದ ನಂತರ ಭೂವರಾಹಸ್ವಾಮಿಗೆ ಹೋಗಿ ಜಸ್ಟ್ ದರ್ಶನವನ್ನು ಮಾಡಿ ನಮಸ್ಕರಿಸಿ. ಇಷ್ಟು ಮಾಡಿದಾಗ ಈ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಕೆಲವೊಬ್ಬರು ಹೇಳ್ತಾರೆ ಅಲ್ಲಿ ಮಣ್ಣು ತಂದು ಪೂಜೆ ಮಾಡುವಂಥದ್ದು, ಇಟ್ಟಿಗೆ ತಂದು ಪೂಜೆ ಮಾಡುವಂಥದ್ದು ಅಂತ ಇದೆ. ಅದು ನಿಮ್ಮ ವೈಯಕ್ತಿಕ ವಿಚಾರ, ನಾನು ಹೇಳುವುದಿಲ್ಲ. ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡಿ. ನಾನು ಮತ್ತೆ ಅದು ಬೇಡ, ಇದು ಮಾಡಿ, ಅದು ಮಾಡಬೇಡಿ ಅಂತ ಹೇಳಿದ ತಕ್ಷಣ ನಿಮಗೆ ಮತ್ತಷ್ಟು ಕನ್ಫ್ಯೂಸ್ ಆಗುತ್ತೆ, ಮತ್ತಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಅದು ಏನು ಬೇಡ, ನಿಮ್ಮ ಮನಸ್ಸಿಗೆ ಇಚ್ಛೆ ಇದ್ದರೆ ಮಾಡಿ, ಇಲ್ಲದೇ ಇದ್ದರೆ ಬೇಡ. ಮುಖ್ಯವಾಗಿ ಮಾಡುವಂಥದ್ದನ್ನು ಇದನ್ನು ಮಾಡಿ ಭಕ್ತಿಯಿಂದ, ನಂಬಿಕೆಯಿಂದ ಭಗವಂತನಲ್ಲಿ ಶರಣಾಗಿ. ಶರಣು ಎಂದವನಿಗೆ ಮರಣವಿಲ್ಲ. ಭಕ್ತಿಪೂರ್ವಕವಾಗಿ ಶರಣಾಗಬೇಕು. ಅರ್ಧಮರ್ಧ ನಂಬಿಕೆ ಇಟ್ಟು ಮಾಡಿದಾಗ ಅದು ಆಗದೇ ಇರಬಹುದು, ಆಗುವುದೂ ಇಲ್ಲ ಎಂದು ಕೂಡ ಆಗದೇ ಇರ್ಬೋದೇನು, ಆಗೋದೇ ಇಲ್ಲ. ಈ ವರಾಹಸ್ವಾಮಿಯ ಶಕ್ತಿಯೇ ಅಂಥದ್ದು. ಅವತ್ತಿನ ದಿನ ನಾವು ಎಲ್ಲ ರಿಜಿಸ್ಟರ್ ಆದ ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ವಿ. ಅಲ್ಲೇ ವಿಡಿಯೋ ಮಾಡಬೇಕಂತ ಪ್ರಯತ್ನ ಪಟ್ವಿ, ಆದರೆ ಜನಗಳು ಜಾಸ್ತಿ ಇದ್ದರು. ಅದರಿಂದ ಅಲ್ಲಿ ಗಲಾಟೆ ಜಾಸ್ತಿ ಇರುತ್ತೆ ಅಂತೇಳಿ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಮತ್ತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ. ಗೊಂದಲಗಳಿಗೆ ತೆರೆ ಎಳೆಯಿರಿ, ಸುಖವಾಗಿರಿ, ಸಂತೋಷವಾಗಿರಿ, ಹೆಚ್ಚು ಸಮಯನ ವ್ಯರ್ಥ ಮಾಡದೆ
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ ಬೇಗ ಏಳುವಂಥ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಇಂತಹ ಹೊಸ ವಿಚಾರಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.